ಇದಕ್ಕೆ ಸಕ್ಕರೆ ಸಾಕಾ? ಅಷ್ಟೆಲ್ಲ ಕಣ, ಸ್ವಲ್ಪ ಜಾಸ್ತಿ ಹಾಕಿ ನೋಡು. ಅಲ್ಲೋಡಿ. ಓ ವಾವ್, ಇದು ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಪಿನಾಕಿ ಎಕ್ಸ್ಪೆರಿಮೆಂಟ್ ಚೆನ್ನಾಗಿದೆ. ಪಿನಾಕಿ ತುಂಬಾ ಚೆನ್ನಾಗಿ ಮಾಡಿದೆ ನೀನು. ಅಷ್ಟಕ್ಕೂ ಯಾರು ತಮ್ಮ ಅವನು? ಇಷ್ಟೆಲ್ಲ ಇಂಟೆಲಿಜೆನ್ಸ್ ಅವನಿಗೆ ನನ್ನಿಂದನೇ ಗೊತ್ತಾಗಿರೋದು. ಅರೆ ವಾ, ಪಿನಾಕಿ ಅಂತೂ ಎಕ್ಸ್ಪೆರಿಮೆಂಟ್ ನ ತುಂಬಾ ಚೆನ್ನಾಗಿ ಮಾಡ್ತೀಯಾನೆ. ಸೈನ್ಸ್ ಮಿಸ್ ಅಂತೂ ತುಂಬಾ ಖುಷಿ ಪಡ್ತಾರೆ. ನನಗೆ ಅನ್ಸುತ್ತೆ ಇವನಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಹೇಗ್ರ ಸಾಧ್ಯ? ಇಲ್ಲ ನೋಡಿ, ಈಗ ಶಂಟು ಮಾಡ್ತಾನೆ ಮೆಲ್ಲಗೆ ಪಿನಾಕಿ ಮುಖನ ಕಪ್ಪಗೆ. ಬೂಮ್! ಆಹಾ, ಪಿನಾಕಿ ಮುಖನ ಕಪ್ಪಗ್ ಮಾಡ್ತೀಯಾ? ಈಗ್ಲೇ ಹೇಳ್ತೀನಿರು ಐಡಿಯಾ. ಪಿನಾಕಿ, ತುಂಬಾ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕ್ತೀಯಾ? ಭೂತಗಳಿಗೂ ಶೆಕೆ ಆಗತ್ತಾ? ಎಸ್ ಎಸ್, ಆಗದೇನು, ಹಾಗೆ ಆಗತ್ತೆ. ಭೂತಗಳಿಗೆ ಚೆನ್ನಾಗಿ ಹೊಟ್ಟೆ ಹಸಿತ್ತೆ, ಅದೇ ರೀತಿ ಶೆಕೆ ಆಗೋದಿಲ್ವಾ? ಹಾ ಹಾ, ಸರಿ, ಆಯ್ತು ಆಯ್ತು. ಶಂಟು ಏನ್ ಮಾಡ್ತಿದ್ದಾನೆ? ಮಜಾ. ಸಾರಿ ಶಂಟು, ಶಂಟು ಸಾರಿ ಕಣೋ. ಇಲ್ಲಿ ಏನಾಗ್ತಾ ಇದೆ? ಮ್ಯಾಮ್, ಪಿನಾಕಿ ನನ್ ಮೇಲೆ ಕಪ್ಪು ಪೌಡರ್ನ ಎಸ್ತು ನನ್ನ ಮುಖನ ಕಪ್ಪಗಾಗೋ ಹಾಗೆ ಮಾಡ್ಬಿಟ್ಟ. ಇಲ್ಲ ಇಲ್ಲ ಮ್ಯಾಮ್, ನಾನೇನು ಮಾಡಿಲ್ಲ. ನಾನ್ ಬರೀ ಫ್ಯಾನ್ ಆನ್ ಮಾಡಿದೆ ಅಷ್ಟೇ. ಇಲ್ಲ 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 ಮ್ಯಾಮ್, ಪಿನಾಕಿನೇ ಬೇಕು ಅಂತ ಫ್ಯಾನ್ ಆನ್ ಮಾಡಿ ಆ ಪೌಡ್ರು ನನ್ ಮುಖದ ಮೇಲೆ ಬರೋ ಹಾಗೆ ಮಾಡ್ದ. ಇಲ್ಲ ಮಿಸ್. ವಾಟ್? ಐ ವಿಲ್ ನಾಟ್ ಟೇಕ್ ಎನಿ ನಾನ್ಸೆನ್ಸ್ ಇನ್ ಮೈ ಕ್ಲಾಸ್. ಮ್ಯಾಮ್, ಇವ್ರ ಅಂಕಲ್ ಆಂಟಿನ ಕರೆದು ಕಂಪ್ಲೇಂಟ್ ಮಾಡ್ಬೇಕು, ಆಗ್ಲೇ ಅವನಿಗೆ ಬುದ್ಧಿ ಬರೋದು. ನಾನ್ ನಾಳೆ ನಮ್ಮ ಮಮ್ಮಿನ ಕರ್ಕೊಂಡ್ ಬರ್ತೀನಿ. ಸರಿ, ನಾಳೆ ನೀವಿಬ್ರು ನಿಮ್ ಪೇರೆಂಟ್ಸ್ ಗಳನ್ನ ಕರ್ಕೊಂಡ್ ಬಂದು ಪ್ರಿನ್ಸಿಪಲ್ ನ ಮೀಟ್ ಮಾಡಿ. ಆದ್ರೆ ಮ್ಯಾಮ್, ಅಂಕಲ್ ಆಂಟಿ, ನಾಳೆ ಆ ಭೂತಗಳ ಸಮ್ಮೇಳನಕ್ಕೆ ಟಿಕೆಟ್ ತಗೊಂಡಿದ್ದೀರ ತಾನೆ? ನಾನ್ ಮೇಕಪ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಖಂಡಿತವಾಗ್ಲೂ. ಅಯ್ಯೋ ಮೇಡಮ್, ನಾಳೆ ತನಕ ನಿಮ್ ಮೇಕಪ್ ರೆಡಿ ಆಗುತ್ತೋ ಇಲ್ವೋ ಹೇಳಿ. ನಾಳೆ ಟೈಮ್ ಸರಿಯಾಗಿ ತಲುಪಬೇಕಲ್ಲ ನಾವು. ನಾನ್ ನಿಮ್ಗೆ ಈಗ್ಲೇ ಹೇಳ್ತಾ ಇದ್ದೀನಿ, ಟೈಮ್ ಸರಿಯಾಗಿ ರೆಡಿ ಆಗ್ಬೇಕು. ಸರಿ ಸರಿ, ಇದಕ್ಕೆಲ್ಲ ಯಾಕೋಪ ಮಾಡ್ಕೋತೀರಾ? ಬಂದ್ಬಿಟ್ಟ ನಮ್ ಪಿನಾಕಿ. ಹೇಗಿತ್ತು ನಿನ್ ಸ್ಕೂಲ್ ಇವತ್ತು? ಅದು ಸ್ಕೂಲ್ ನಾಳೆ. ಭೂತಗಳ ರೂಬಿಕ್ ಕ್ಯೂಬ್ಸ್ ನಿನ್ನತ್ರ ಇದ್ಯಾ? ನಾನ್ ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಗೊತ್ತಾ ನಿಂಗೆ? ತಗೋ ತಗೋ ನಿನ್ನ ಈ ಡಬ್ಬ ರೂಬಿಕ್ ಕ್ಯೂಬ್. ಅಯ್ಯೋ, ಎಷ್ಟೊತ್ತಿಂದ ಮಾಡ್ತಾ ಇದ್ದೀನಿ, ಸಾಲ್ವೇ ಆಗ್ತಿಲ್ಲ. ತಗೋ. ಇದನ್ ತಗೋ. ಸಾವಧಾನ್. ಅಯ್ಯೋ, ಅಂಕಲ್ದು ತಲೆನೇ ಇಲ್ಲ, ಆದ್ರೆ ವಾಯ್ಸ್ ಎಲ್ಲಿಂದ ಬರ್ತಿದೆ? ಅಲ್ಲಲ್ಲ, ನೋಡಿ. ಅಯ್ಯಯ್ಯೋ, ನನ್ ಫೇಸ್ಬುಕ್ ಎಲ್ಲ ಹಾಳ್ ಮಾಡ್ಬಿಟ್ರಿ. ನೀವಂತೂ ದಿನ ಇಡೀ ಮನೇಲಿ ಓಡಾಡ್ಕೊಂಡು ತಲಹಟೆ ಮಾಡ್ತಾನೆ ಇರ್ತೀರಾ. ಆ ಪಿನಾಕಿ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ. ಎಷ್ಟು ಡೀಸೆಂಟ್ ಆಗಿ ಸ್ಕೂಲಿಗೆ ಹೋಗಿ ಬರ್ತಾನೆ ಅಂತ ಹೇಳಿ ಇವತ್ತಿನ ತನಕ ಯಾವ್ದೇ ಕಂಪ್ಲೇಂಟ್ ಇಲ್ಲ ಅವನ ಮೇಲೆ, ಗೊತ್ತಾ? ನಿಮ್ಮಿಬ್ಬರಿಗೂ ಕೋರ್ಟ್ ಮಾರ್ಷಲ್ ಮಾಡಕ್ ಬಿಡ್ತೀನಿ. ಹೋಗಿ ನಿಮ್ಮ ರೂಮ್ಗಳಿಗೆ. ಪಿನಾಕಿ, ನೀನೇನೋ ಹೇಳ್ತಾ ಇದ್ದೆ ಅಲ್ಲ, ಸ್ಕೂಲಲ್ಲಿ ಏನಾಯ್ತು? ಈಗ ನಾನ್ ಹೇಗ್ ಹೇಳಪ್ಪ ಅಂಕಲ್ ಆಂಟಿಗೆ ನನ್ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ಮ್ಯಾಮ್ ಇವರಿಬ್ಬರನ್ನ ಸ್ಕೂಲ್ ಕರ್ದಿದ್ದಾರೆ ಅಂತ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ಅದು ಸ್ಕೂಲ್ಗೆ ಫೀಸ್ ಕಟ್ಬೇಕಂತೆ ಅಷ್ಟೇ. ಅದನ್ನೇ ಹೇಳ್ತಿದ್ದೆ. ಸ್ಕೂಲ್ ಫೀಸ್? ಡೋಂಟ್ ವರಿ ಪಿನಾಕಿ, ನಾನ್ ಕಟ್ತೀನಿ ಇರೋ ಸ್ಕೂಲ್ ಫೀಸ್ ನ. ಅಂಕಲ್ ಆಂಟಿ ನಾಳೆ ಸ್ಕೂಲ್ಗೆ ಬರ್ಲಿಲ್ಲ ಅಂತಂದ್ರೆ ಸ್ಕೂಲ್ ಟೀಚರ್ ನನ್ನ ಬಿಡೋದಿಲ್ಲ. ನಾನಿದ್ದೀನಲ್ವಾ, ವೈಫ್ ಹಿಯರ್ ವೆನ್ ಹ್ಯಾಪಿ ಇಸ್ ಹಿಯರ್. ಅಂದ್ರೆ ಅಯ್ಯೋ ದಡ್ಡ, ನಾಳೆ ನಾನ್ ಆಗ್ತೀನಿ ಕರ್ನಲ್ ಚೋರಿ ಮತ್ತೆ ಮಿಸೆಸ್ ಚೋರಿ. ಓಕೆ ಅಲ್ವಾ? ಏನು? ಆದ್ರೆ ಅಂಕಲ್ ಆಂಟಿಗೆ ಇದು ಗೊತ್ತಾಗ್ಬಿಟ್ರೆ? ಗೊತ್ತಾಗಲ್ಲ, ಯಾಕಂದ್ರೆ ಅವರು ನಾಳೆ ಭೂತಗಳ ಸಮ್ಮೇಳನಕ್ಕೆ ಹೋಗ್ತಿದ್ದಾರೆ. ಆದ್ರೆ ಅಯ್ಯೋ, ಹ್ಯಾಪಿ ಇದ್ದಾಗ ನಿನಗೆ ಚಿಂತೆಗೆ ಜಾಗನೇ ಇಲ್ಲ ಅಲ್ವಾ ಗಪ್ಪು?
ಈ ಹ್ಯಾಪಿ ಗಪ್ಪು ಯಾವಾಗ ಬರ್ತಾರಪ್ಪ? ಈಗ್ಲೇ ಜ್ಞಾಪಕ್ ಬಂದಿದ್ದು ಬಹಳ ಒಳ್ಳೇದೇ ಆಯ್ತು. ಸಮ್ಮೇಳನಕ್ಕೆ ಹೋಗಕ್ ಮುಂಚೆ ಪಿನಾಕಿ ಸ್ಕೂಲ್ ಫೀಸ್ ಕಟ್ ಬಂದ್ಬಿಡೋಣ. ಹಾ, ಪಿನಾಕಿಗೂ ಖುಷಿ ಆಗುತ್ತೆ. ಬಂದ್ರಾ ನೀವಿಬ್ರು? ಪ್ರಿನ್ಸಿಪಲ್ ನಿಮ್ಗೋಸ್ಕರ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದಾರೆ. ಪ್ಲೀಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆಯ್ತಾ? ಆಗ್ಲೇ ಬಂದ್ಬಿಟ್ಟಿದಾರ? ನೀವಿಬ್ರು ಇಲ್ಲಿ? ಪ್ರಿನ್ಸಿಪಲ್ ನಮ್ಗೆ ಯಾಕೆ ವೇಟ್ ಮಾಡ್ತಾ ಇದ್ದಾರೆ? ಏನ್ ಹ್ಯಾಂಡಲ್ ಮಾಡ್ಬೇಕು? ನೀವಿಬ್ರು ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ನೆನ್ಪಿದೆ ತಾನೆ? ಹಾ ಹಾ, ಚೆನ್ನಾಗಿ ನೆನ್ಪಿದೆ ಪಿನಾಕಿ. ಅದೇ ನಿನ್ನೆ ಹೇಳಿದ್ದೆಲ್ಲ ನೀನು. ವಾವ್ ವಾವ್, ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಐ ಆಮ್ ಇಂಪ್ರೆಸ್ಡ್ ಆಂಟಿ ಅವರೇ. ಹಾಗೆ ಅಂಕಲ್, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆದ್ರೆ ಪ್ಲೀಸ್ ಓವರ್ ಆಕ್ಟಿಂಗ್ ಮಾಡಬೇಡಿ, ಓಕೆನಾ? ಆಲ್ ದಿ ಬೆಸ್ಟ್. ಆಹಾ, ಬಂದ್ಬಿಟ್ವಿ. ಈಗ ಆಕ್ಟಿಂಗ್ ಶುರು. ಹೇಗಿದ್ದೀನಿ ಡಿಟ್ಟೋ ಕರ್ನಲ್ ಸೂರಿ? ಮೂಸು ತಿರುಗ್ಸು. ಹೇ ಹ್ಯಾಪಿ, ನಾನ್ ಕರ್ನಲ್ ಸೂರಿ ಆಗ್ತೀನಿ. ಇಲ್ಲ ಇಲ್ಲ, ನಾನ್ ಆಗ್ತೀನಿ ಕರ್ನಲ್ ಸೂರಿ. ಇಲ್ಲ ನಾನು. ಮಿಸ್ಟರ್ ಸೂರಿ ಅಂಡ್ ಮಿಸಸ್ ಸೂರಿ, ತಾವು ಆಗ್ಲೇ ಬಂದ್ಬಿಟ್ಟಿದ್ದೀರಲ್ಲ. ಪ್ಲೀಸ್ ಕಮ್ ಇನ್ ಸೈಡ್. ಐ ಆಮ್ ಸಾರಿ, ನಾ ಈಗ್ಲೇ ಬಂದ್ಬಿಡ್ತೀನಿ, ಕೂತಿರಿ. ನಾ ಈ ಟೈಮಿಗೆ ಸರಿಯಾಗಿ ಇದನ್ನ ಕುಡಿಲೇಬೇಕಾಗಿದೆ. ನೀವೇನಾದ್ರೂ ಕುಡಿತೀರಾ? ನೋ 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 ನೋ. ಹಾ ಸರ್, ಶೇಕ್ ಶೂಕ್ ನೀವೇ ಕುಡೀರಿ. ನಾವಂತೂ ನೀರು ಕುಡಿಯಲ್ಲ. ಸರಿ, ನಾನು ಈಗ್ಲೇ ಬಂದ್ಬಿಡ್ತೀನಿ ರೀ. ಹಬ್ಬ ಬಚಾವದ್ವಿ. ನೀವಿಬ್ರು ಇಲ್ಲಿ? ನಾನ್ ತಮಗೆ ಒಳಗಡೆ ಕ್ಯಾಬಿನ್ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಒಳಗೆ ಕ್ಯಾಬಿನ್ ಅಲ್ಲ. ಏನು ಇಲ್ಲ, ಬನ್ನಿ. ಏನೋ ಎಡ್ವರ್ಟ್ ಆಗಿದೆ, ಹೋಗ್ ನೋಡ್ಬೇಕು ಇವಾಗ. ನಾನು ಮಿಠಿ ಮೇಡಮ್ಗೂ ಬರಕ್ ಹೇಳಿದೀನಿ. ಹಾಗೆ ಶಂಟು ಅವ್ರ ಮೊದಲು ಬರೋದಕ್ಕೆ ಹೇಳಿದೀನಿ. ಸರ್ ಸರ್, ನಾನು ಟಾಯ್ಲೆಟ್ಗೆ ಹೋಗಿ ಬರ್ಬೋದಾ? ಓಕೆ ಸರಿ, ಟಾಯ್ಲೆಟ್ ಹೋಗು. ಓ, ಹಾಗಾದ್ರೆ ಶಂಟು ಫೀಸ್ ಕಟ್ಟೋದು ಲೇಟ್ ಆಯ್ತಾ? ಇಲ್ಲ ಕೊಡಲ್ಲ, ನಾನ್ ಕೊಡಲ್ಲ. ತಗೋಬಾ ತಗೋಬಾ ತಗೋ. ತಗೋ 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 ನೋಡೋಣ. ತಗೋ ಬಾರೋ ತಗೋ. ಇವತ್ ಇವ್ರಿಬ್ರು ನನ್ ಕತೆನೆ ಮುಗಿಸ್ಬಿಡ್ತಾರೆ. ಇವತ್ ನನ್ ಕತೆ ಮುಗಿತು. ಫ್ಯಾಮಿಲಿ ಸೀಕ್ರೆಟ್ ಹೊರಗ್ ಬರುತ್ತೆ. ಅಂಕಲ್ ಶೂ ಅಲ್ಲೂ ಹೊಡಿಸ್ಕೋಬೇಕು. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಹಾ, ಐಡಿಯಾ. ಅಯ್ಯೋ, ಏನಾಯ್ತು ಪಿನಾಕಿ? ಗೊತ್ತಾಗ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನನ್ ಕಾಲಲ್ಲಿ ತುಂಬಾನೇ ನೋವು ಆಗ್ತಿದೆ. ಹ್ಯಾಪಿ ಗಪ್ಪು. ನಿನ್ಯಾಕ್ ಹ್ಯಾಪಿ ಗಪ್ಪುನ ಕರಿತಾ ಇದ್ಯಾ? ಕಷ್ಟದಲ್ಲಿದ್ದಾಗ ಬೆಸ್ಟ್ ಫ್ರೆಂಡ್ಸ್ ಯಾವಾಗ್ಲೂ ನೆನಪಾಗೋದಲ್ವಾ, ಅದಕ್ಕೆ ಹ್ಯಾಪಿ ಗಪ್ಪು. ಹಾಯ್ ಹಾಯ್, ಹ್ಯಾಪಿ ಗಪ್ಪು ಅಂದ್ರೆ ಎಷ್ಟು ಇಷ್ಟ ಅಲ್ವಾ ನಮ್ ಪಿನಾಕಿಗೆ. ಹ್ಯಾಪಿ ಗಪ್ಪು. ಅಂಕಲ್ ಆಂಟಿ ತಪ್ಪಿಸ್ಕೊಳ್ಳಿ, ಅಂದ್ರೆ ಬನ್ನಿ. ಪರವಾಗಿಲ್ಲ ಬಿಡು ಪಿನಾಕಿ, ನಾನು ನಿನ್ನ ಎತ್ಕೊಂಡು ಹೋಗ್ತೇನೆ. ಸಿಕ್ಕಾಕೊಂಡ್ವಿ. ಕಲ್ಲಲ್ ಚೂರಿ ಮತ್ತೆ ಆಂಟಿ ಚೂರಿ. ಬಚ್ಚಿಟ್ಕೋಬೇಕ. ಒಳಗಡೆ ಬನ್ನಿ. ಹೋದ್ರು ಅನ್ಸುತ್ತೆ. ಅಂಕಲ್ ಅವ್ರು ಹೋದ್ರು, ಅಂದ್ರೆ ನೋವು ಹೋಯ್ತು. ನೀವೀಗ ನನ್ನನ್ನ ಸ್ವಲ್ಪ ಕೆಳಗಿಳಿಸ್ತೀರಾ ಪ್ಲೀಸ್? ಸರಿ ನಡಿ, ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ. ಐ ಆಮ್ ಶೋರ್ ತಮಗೆಲ್ಲ ಪಿನಾಕಿ ಆಗ್ಲೇ ಹೇಳಿರ್ಬೋದು ಅನ್ಸುತ್ತೆ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಐಡಿಯಾ. ಥ್ಯಾಂಕ್ ಯು ಪಿನಾಕಿ. ನೌ ಐ ಆಮ್ ಫೈನ್. ಸಾರಿ ಸಾರಿ, ಅದು ಬಾಟಲು ಕೈಯಿಂದ ಬಿದ್ದೋಗ್ಬಿಡ್ತು ಅಷ್ಟೇನೆ. ಅಲ್ಲ, ತಾವಿಬ್ರು ಜಾಗ ಹೇಗೆ ಬದಲಾಯಿಸ್ಬಿಟ್ರಿ? ಅದು ಕರ್ನಲ್ ಸೂರಿ ಅವರು ಜಾಸ್ತಿ ಹೊತ್ತು ಒಂದ್ ಜಾಗದಲ್ಲಿ ಕುತ್ಕೊಳ್ಳಲ್ವಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಕರ್ನಲ್ ಸೂರಿ ಅಂಡ್ ಮಿಸಸ್ ಸೂರಿ, ಪಿನಾಕಿ ತಮ್ಗೆಲ್ಲ ಹೇಳಿರ್ಬೋದು ಅಲ್ವಾ? ನೆನ್ನೆ ದಿನ ಶಂಟು ಮುಖನ ಕಪ್ಪುಗಾಗಿ ಮಾಡಿದ ಕಾರಣ ಮಿಸಸ್ ಮಿಟ್ಟಿ ಅವರು ತಮ್ಗಿಲ್ಲೇ ಕರೆಸಿದ್ದಾರೆ. ಹೌದಾ? ಇದ ವಿಷಯ. ಅರೆ, ತಾವು ಮತ್ತೆ ಸೀಟ್ ಬದಲಾಯಿಸ್ಬಿಟ್ರಲ್ಲ. ಸರ್, ಅದು ಶಂಟು ತಾಯಿಯವರು ಬಂದಿದ್ದಾರೆ. ಬನ್ನಿ ಹೋಗೋಣ. ಬಾ ಹೋಗೋಣ.
ಅಯ್ಯೋ ಅಯ್ಯೋ ಇವನೇನೆ ಕೆಂಪಿಗಿದ್ದ ನನ್ ಶಂಟುನ ಕಪ್ಪಾಗಿ ಮಾಡ್ಬಿಟ್ಟಿದ್ದಾರೆ. ಇವನಿಗೆ ಮಾತ್ರ ಶಿಕ್ಷೆ ಕೊಡ್ಲೇಬೇಕು. ಅವ್ರಿಗೆ ಶಿಕ್ಷೆ ಸಿಕ್ಕೇ ಸಿಗತ್ತೆ, ಆದ್ರೆ ಆ ತಪ್ಪು ಮಾಡ್ದವ್ರಿಗೆ. ಅಂದ್ರೆ ಸರ್, ಪಿನಾಕಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಬರೀ ಬ್ಲೂ, ರೆಡ್, ಗ್ರೀನ್ ಕಲರ್ ಪೌಡರ್ ಇತ್ತು, ಆದ್ರೆ ಇದು ಬ್ಲಾಕ್ ಕಲರ್ ಪೌಡರ್ ಎಲ್ಲಿಂದ ಬಂತು? ಮತ್ತೆ ನೀನ್ ಶಂಟು ಪಿನಾಕಿ ಟೇಬಲ್ ಹತ್ರ ಬ್ಲಾಕ್ ಪೌಡರ್ ತಗೊಂಡ್ ಏನ್ ಮಾಡ್ತಾ ಇದ್ದೆ? ಅದು ಮ್ಯಾಮ್, ಅದು ನನಗೆ ಅವಮಾನ ಮಾಡೋಕೆ ಕರ್ಕೊಂಡ್ ಬಂದ್ಯಾ? ಮನೆಗ್ ಬಾ ಮಾಡ್ತೀನಿ. ಶಂಟು, ನೀನು 1500 ಟೈಮ್ಸ್ ಒಬ್ಬನೇ ಸೈನ್ಸ್ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಸಾರಿ ಪ್ಲೀಸ್ ಮ್ಯಾಮ್. ಆಹಾ, ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಲ್ವಾ? ಬಹಳ ಆಸೆ ಇವನಿಗೆ ಕರ್ನಲ್ ಸೂರಿ ತರ ಆಗ್ಬೇಕು ಅಂತ. ಇವನು ಕಸರತ್ನ ಮಾಡ್ತಾನೆ ಇರ್ಲಿ, ನಾನು ಆರಾಮಾಗಿ ಕೂತಿರ್ತೀನಿ. ಮತ್ತೆ ನನಗೂ 1 ವಾರ ಕಿಚನಿಗೆ ರಜೆ.